ಹಲ್ಲೆಲೂಯ. ಸೊ ಇಲ್ಲಿ ನಾನು ನೋಡ್ತಿರೋದು ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ತಗೊಂಡಾದ್ಮೇಲೆ 12 ಮಂದಿ ಶಿಷ್ಯರನ್ನು ಆರಿಸ್ಕೊಂಡು ಅವರ ಜೊತೆಯಲ್ಲಿ ವಾಸ ಮಾಡ್ತಿದ್ರು ಅಂತ ಇವತ್ತಿನ ಬೈಬಲ್ ಕಾಲೇಜುಗಳ ಬಗ್ಗೆ ನಾನು ನೋಡ್ತಾ ಇದ್ದೆ, ಹೇಳಕ್ ಬಂದೆ. ಆ ಬೈಬಲ್ ಕಾಲೇಜುಗಳಲ್ಲಿ ಟೀಚಿಂಗ್ ಮಾತ್ರ ಇರುತ್ತೆ, ಆದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸುವಾರ್ತೆ ಯಾವ ರೀತಿ ಸಾರಬೇಕು, ಹೊರಗಡೆ ಹೋಗ್ಬಿಟ್ಟು ಜನರ ಜೊತೆಯಲ್ಲಿ ಹೇಗೆ ಬೆರಿಬೇಕು, ಜನರಿಗೆ ಹೇಗೆ ವಾಕ್ಯ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡಲ್ಲ. ಸುಮ್ಮನೆ ಟೀಚಿಂಗ್ ಬೈಬಲ್ ಕಾಲೇಜ್ ಒಳಗಡೆ ಕೂರಿಸ್ಕೊಂಡು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಟೀಚ್ ಮಾತ್ರ ಮಾಡ್ತಿರ್ತಾರೆ, ಆದರೆ ಅವ್ರಿಗೆ ಹೋಗಿ ಹೊರಗಡೆ ಸೇವೆ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡೋದಿಲ್ಲ. ಯೇಸು ಕ್ರಿಸ್ತನ ಆ ರೀತಿ ಹೇಳ್ಕೊಟ್ಟಿಲ್ಲ. ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯರನ್ನ ಕರ್ಕೊಂಡು ಅವ್ರಿಗೆ ಟೀಚಿಂಗ್ ಮಾಡ್ತಾ, ಅವ್ರಿಗೆ ದೇವರ ವಾಕ್ಯವನ್ನ ಹೇಳ್ಕೊಡ್ತಾ, ಪರಲೋಕದ ವಿಷಯಗಳನ್ನ ಹೇಳ್ಕೊಡ್ತಾ ಹೊರಗಡೆನೂ ಕರ್ಕೊಂಡೋದ್ರು ಸೇವೆಗೆ. ಹಲ್ಲೆಲೂಯ. ಯೇಸು ಸ್ವಾಮಿ ಹೋಗುವ ಎಲ್ಲಾ ಕಡೆ ಶಿಷ್ಯರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡೋದ್ರು. ಹಾಗಾಗಿ ಯೇಸು ಸ್ವಾಮಿ ಏನ್ ಮಾಡ್ತಿರ್ತಾರೆ, ಯೇಸು ಸ್ವಾಮಿ ಹೇಗೆ ದೇವರಲ್ಲಿ ನಂಬಿಕೆ ಇಟ್ಟರು, ಹೇಗೆ ದೇವರನ್ನ ಪ್ರೀತಿಸಿದ್ರು, ಹೇಗೆ ಪ್ರಾರ್ಥನೆಯಲ್ಲಿದ್ರು, ಹೇಗೆ ಆತನು ಸುವಾರ್ತೆ ಸಾರ್ತಾ ಇದ್ರು ಅನ್ನೋದನ್ನ ಅವ್ರ ಕಣ್ಣಲ್ಲಿ ನೋಡಿ ಅನುಭವಿಸಿದ್ರು. ಹಾಗಾಗಿ ಆ ಶಿಷ್ಯರು ಅವರು ಕೂಡ ಒಳ್ಳೆ ಸೇವಕರಾಗಿ ಮಾರ್ಪಟ್ರು. ಹಲ್ಲೆಲೂಯ. ಹಾಗಾಗಿ ಇವತ್ತು ನಾವು ಆ ಶಿಷ್ಯರ ಬಗ್ಗೆ ನೋಡ್ತಾ ಇದ್ದೇವೆ. ನಾವು ಕೂಡ ಇಂಥ ಶಿಷ್ಯರಾಗಿರ್ಬೇಕು ಅಂತ ನೋಡ್ತಾ ಇದ್ದೇವೆ. ಇವತ್ತಿನ ಅಂಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸುವಿನ ಶಿಷ್ಯರಾಗಿ ನಾವು ಮಾಡಬೇಕಾದ ಸೇವೆ, ನಾವು ಕೊಡಬೇಕಾದ ಬೆಲೆ ಮತ್ತು ನಾವು ಹೊಂದ್ಕೊಳ್ಳುವಂತ ಪ್ರತಿಫಲದ ಬಗ್ಗೆ. ಇಲ್ಲಿ 12 ಮಂದಿ ಶಿಷ್ಯರನ್ನ ಯೇಸು ಸ್ವಾಮಿ ಆರಿಸ್ಕೊಳ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆ ನಾನು ಹೇಳಕ್ ಬಂದೆ, ಇವತ್ತು ನಮ್ಮ ಸಭೆಯಲ್ಲಿ ಕಳೆದವರ ಹೇಳಿದೆ, ನಾವು ಸ್ಪಾನ್ಸರ್ಸ್ಗಳಾಗಿ ಎದ್ದೇಳಬೇಕು ಅಂತ ಹೇಳ್ಬಿಟ್ಟು ನಮ್ಮ ದೇಶಕ್ಕೆಲ್ಲ ನಾವು ಸ್ವಾರ್ಥ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ನಾವು ದೇವರ ಸೇವೆಗಾಗಿ ಕಾಣಿಕೆ ಕೊಡೋದು ತುಂಬಾ ಮುಖ್ಯ ಅಂತ ಹೇಳಿ ಇಲ್ಲಿ ಹೇಳಾದ್ಮೇಲೆ ಮುಂಜಾನೆ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗೋರಿಗೆ ಕೆಲವರಿಗೆ ನಾನು ಹೇಳಿದಾಗ ಸುಮಾರು ಈಗ 12 ಜನರು ಮುಂದೆ ಬಂದಾರೆ. ಎಷ್ಟು ಜನ? 12 ಜನರು 500 ರೂಪಾಯಿ ಕೊಡೋರು, 1000 ರೂಪಾಯಿ ಕೊಡೋರು, 1,500 ಕೊಡೋರು. ನಿನ್ನೆ ತಮಿಳುನಾಡಲ್ಲಿ ನಾವೇನು ಪ್ರಾರ್ಥನೆ ಮಾಡ್ತಿದ್ವಿ, ತಮಿಳಸ್ತಿ ಅಂತ ಹೇಳ್ಬಿಟ್ಟು ಪಾಂಡಿಚೇರಿಯಲ್ಲಿ ಇರ್ತಾರೆ ಅವರು. ಅವ್ರಿಗೊಂದು ಫೋನ್ ಮಾಡ್ತಾರೆ, ಈ ತರ ಇದೆ ಶಿಷ್ಯ ಅಂತ ಹೇಳಿದ ತಕ್ಷಣ ಆಯ್ತು ಭಾಷೆ, ನಮಗೂ ಎಷ್ಟೋ ಸಮಸ್ಯೆಗಳಿದೆ, ಎಷ್ಟೋ ಅವಶ್ಯಕತೆಗಳಿದೆ, ಆದ್ರೂ ದೇವ್ರ ಸೇವೆಗಾಗಿ ನಂದು ಒಂದು ಕೈ ಇರಲಿ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಗಿಂದಾಗಲೇ ಕಳಿಸ್ತೀನಿ. ಗ್ರೂಪಲ್ಲಿ ಇರೋರೆಲ್ಲ ನೋಡಿರ್ಬೋದು, ಆಗಿಂದಾಗಲೇ ಫೋನ್ ಮಾಡ್ತಾ ಇರ್ತಾರೆ. ದುಡ್ಡು ಜಾಸ್ತಿ ಇದ್ದು ಯಾರು ಕಾಣಿಕೆ ಕೊಡಲ್ಲ, ದೇವರ ಮೇಲೆ ಪ್ರೀತಿ, ದೇವರ ಸೇವೆಗೋಸ್ಕರ ದಾಹದಲ್ಲಿ ಕೊಡಬೇಕಾಗಿರೋದು. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ನಾಮ ಸ್ತೋತ್ರವಾಗಲಿ. ಆ ಕಾಣಿಕೆಯ ಮೂಲಕನೇ ನಾನೊಬ್ಬರಿಗೆ ಫೋನ್ ಮಾಡಿದ್ದೆ, ಜೈಬಾಬು ಅಂತ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವರು ಕೂಡ ಆಂಧ್ರ ಪ್ರದೇಶದಲ್ಲಿ ಇದ್ಕೊಂಡು ನಮ್ಮ ಜೊತೆ ಸೇವೆಯಲ್ಲಿದ್ದಾರೆ. ಮೊದಲನೇ ಒಂದು ಸೇವೆಯ ಪ್ರಯಾಣವಾಗಿ ಮುಂದಿನ ತಿಂಗಳು ನಾವು ಹೈದರಾಬಾದ್ ಕಡೆ ಹೋಗ್ತಾ ಇದ್ದೀವಿ. ತೆಲಂಗಾಣ, ಅದು ಆಂಧ್ರ 2 ಆಗ್ಬಿಟ್ಟು ಈಗ ತೆಲಂಗಾಣ ಆಂಧ್ರ ಅಂತ ಆಗಿದೆ. ಸೊ ತೆಲಂಗಾಣ ರಾಜ್ಯಕ್ಕೆ ಸೇವೆಗಾಗಿ ಹೋಗ್ತಾ ಇದ್ದೇವೆ. ಅದೆಲ್ಲೋ ಒಂದು ಹಳ್ಳಿ ಕಡೆ, ಕಾಡಿನ ಕಡೆ ಒಬ್ಬ ಸೇವಕರು ತುಂಬಾ ಭಾರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಅಂತ ಕಡೆ ಹೋಗಿ ಒಂದು ಪ್ರಾರ್ಥನೆಯಲ್ಲಿ ನಾವು 1-2 ದಿನ ಆ ದೇವರ ಸೇವೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಿನ್ನೆ ಪ್ರಾರ್ಥನೆ ಮೂಲಕ ತೀರ್ಮಾನ ಮಾಡಿದ್ದೀವಿ. ಸೊ ಅದಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮುಂದಿನ ತಿಂಗಳು ಕೊನೆಯ ವಾರದಲ್ಲಿ ನಾವು ಸೇವೆಗೆ ಹೋಗಬೇಕಾಗಿದೆ. ಮತ್ತೆ ಅವ್ರ ಜೊತೆ ಹಾಗೆಯೇ ಅನೇಕ ವಿಷಯಗಳನ್ನ ಮಾತನಾಡಿದೆ. ಈ ಕಾಣಿಕೆಗಳೇನು ಬರುತ್ತೆ ಪ್ರತಿ ತಿಂಗಳು ಕೂಡ, ಅದೊಂದು ನನ್ನ ಆಸೆ ಏನಂತ ಹೇಳಿದ್ರೆ, ಹೆಚ್ಚಾಗಿ ನಾವು ಕೊಡೋದಾಗ್ಬಿಟ್ಟು ಒಂದು 20-30 ಸಾವಿರ ರೂಪಾಯಿ, ಇನ್ನೂ ಅಧಿಕವಾಗಿ ಈಗ ಪ್ರಾರಂಭದಲ್ಲೇ ಒಂದು 15,000 ರೂಪಾಯಿ ಕೊಡೋದಿದ್ದಾರೆ ಅಂತ ಹೇಳಿದ್ರೆ, ಇನ್ನೂ ಅದು ಜಾಸ್ತಿ ಆಗ್ತಾ ಇರುವಾಗ ನಾವೇನು ಮಾಡ್ಬೋದು, ನಾವು ಒಂದು ಬೈಬಲ್ ಕಾಲೇಜನ್ನ ಸ್ಟಾರ್ಟ್ ಮಾಡಬೇಕು. ಆ ಬೈಬಲ್ ಕಾಲೇಜಲ್ಲಿ ಯಾರು ದಾಹವಾಗಿ ದೇವ್ರ ವಾಕ್ಯ ಕಲಿಬೇಕು ಅಂತ ಇದ್ದಾರೆ ಅವ್ರನ್ನ ಕರ್ಕೊಂಡು ಬರ್ಬೇಕು. ನಾವು ಈ ಸತ್ಯ ಸುವಾರ್ತೆನ ನಾವು ಅವ್ರಿಗೆ ಬೋಧಿಸ್ಬೇಕು. ಹೊರಗಡೆ ಇರೋರಿಗೆ ನಾವು ಎಷ್ಟು ಹೇಳಿದ್ರು ಕೂಡ, ಆಲ್ರೆಡಿ ಸೇವೆಯಲ್ಲಿರೋ ಭಾಷೆಗಳಿಗೆ ನಾವು ಎಷ್ಟು ಹೇಳ್ಕೊಟ್ರು ಕೂಡ ಅವ್ರ ತಲೆಯಲ್ಲಿ ಹೋಗೋದಿಲ್ಲ ನಾವೇನು ಹೇಳ್ತಾ ಇದೀವಲ್ಲ. ಅದಕ್ಕೆ ಯೌವನಸ್ಥ ಮಕ್ಕಳನ್ನ ನಾವು ಕರೆತಂದ್ರು ಅವ್ರಿಗೆ ಏನ್ ಮಾಡ್ಬೇಕು, ನಾವು ಸತತವಾಗಿ ಈ ಸತ್ಯವನ್ನ ಅವ್ರ ಹೃದಯಗಳಲ್ಲಿ ಮುದ್ರೆ ಮಾಡ್ಬೇಕು ಅನ್ನೋದು ಆಸೆ ಇದೆ. ಹಲ್ಲೆಲೂಯ. ಮತ್ತೆ ಈ ಒಂದು ಬೈಬಲ್ ಕಾಲೇಜಲ್ಲಿ ಓದಿರೋರಿಗೆ 3 ವರ್ಷ ಬೈಬಲ್ ಟ್ರೈನಿಂಗ್ ಮಾಡಿರೋರಿಗೆ ನಾವೇನ್ ಮಾಡ್ಬೋದು, ಅದೇ ಜೈಬಾಬಾ ಅಂತ ಹೇಳಿ ಅವರು ಬೈಬಲ್ ಕಾಲೇಜ್ ನಡೆಸ್ತಿದ್ದಾರೆ ಆಂಧ್ರದಲ್ಲಿ, ಅವ್ರ ಕಡೆಯಿಂದ
ನಾವು ಸರ್ಟಿಫಿಕೇಟ್ ಕೊಡಿಸು, ಒಂದು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಅನ್ನೋದು ಕೊಡಿಸ್ತೀವಿ. ಅದರ ಜೊತೆಗೆ ಅದಿನ್ನೂ ಡೆವಲಪ್ ಆಗೋ ತನಕ ನಾವು ಹೇಳ್ತಿರೋದು. ಅದಾದ್ಮೇಲೆ ಯಾರೆಲ್ಲ ನಮ್ಮ ಜೊತೆ ಇದ್ದು ಈ ಒಂದು ಸತ್ಯ ಸುವಾರ್ತೆಯಲ್ಲಿ ಇರ್ಬೇಕು ಅನ್ಕೊಂಡಿರ್ತಾರೋ ಅವರು ಕೂಡ ಪ್ರಾರಂಭದಲ್ಲಿ ತಿಂಗಳು 2,000 3,000 ನಮ್ಮ ಹತ್ರ ಕಾಣಿಕೆ ಎಷ್ಟು ಬರುತ್ತೋ ಅದರ ತಕ್ಕಂತೆ ಅವರಿಗೆ ಸೇವೆ ಕಳಿಸ್ಬಿಟ್ಟು ಹೊಸದಾಗಿ ಅವ್ರ ಸೇವೆಗಳಿಗೆ ಹೋಗಿರ್ತಾರೆ. ತುಂಬಾ ಕಷ್ಟಗಳಿರುತ್ತೆ. ಈಗ ನಾವು ಹೇಳಕ್ ಬಂದಾಗ 3,000 ರೂಪಾಯಿ ನಮ್ಮ ಒಂದು ಸಂಸ್ಥೆಯವರು ಕೊಡ್ತಾ ಇದ್ರು. 3,000ದಲ್ಲಿ 2,000 ರೂಪಾಯಿ ಮನೆ ಬಾಡಿಗೆ ಹೋಗ್ತಾ ಇತ್ತು. ಹಳೆ ಮನೆಯಲ್ಲಿ ನಾವಿದ್ದಾಗ 1,000 ರೂಪಾಯಿ ನಾವು ಜೀವನ ಮಾಡ್ತಾ ಇದ್ವಿ. ಎಷ್ಟು ಕಷ್ಟ ಆಗೋದು. ವಾರ ಬರೋ ಕಾಣಿಕೆಯಲ್ಲಿ ಇದೇ ನಮ್ಮ ಜೀವನವಾಗಿತ್ತು. ಆದ್ರೆ ಆ 3,000 ರೂಪಾಯಿಂದ ಇನ್ನೂ ಒಂದು ಬಾಡಿಗೆ ಕಟ್ಕೊಂಡು ಧೈರ್ಯವಾಗಿ ನಾವು ಸೇವೆಗೆ ಇರೋದಕ್ಕೆ ಸಾಧ್ಯವಾಯಿತು. ಅದು ಇಲ್ಲ ಅಂದ್ರೆ ಪ್ರಾರಂಭದಲ್ಲಿ ಇಲ್ಲಿ ಬಂದಾಗ ಹೇಗೆ ನಾವು ಜೀವನ ಮಾಡಬೇಕಾಗಿತ್ತು. ಸೊ ಅದೇ ರೀತಿಯಲ್ಲಿ ನಾವು ಸೇವೆಗಾಗಿ ಕಳಿಸೋರಿಗೆ ಒಂದು ಚಿಕ್ಕ ಒಂದು ಸಪೋರ್ಟ್ ಅಂತ ಮಾಡಿದ್ರೆ ಅವರು ಆ ಜಾಗದಲ್ಲಿ ಇದ್ಕೊಂಡು ಸೇವೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ಮತ್ತೆ ಈ ಒಂದು ಸತ್ಯ ಸುವಾರ್ತೆಯಲ್ಲಿ ನಮ್ಗೊಂದು ಕ್ಯಾಮ್ರಾ ಬೇಕು ಅಂತ ಹೇಳ್ತಾ ಇದ್ವಿ. ಸೇವೆಗಾಗಿ ಹೋದಾಗ ಅಲ್ಲಿನ ಸೇವೆಗಳು ಅಲ್ಲಿನದೆಲ್ಲ ನಾವು ಸೆರೆ ಹಿಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಂದು ನಾವು ಹೇಳ್ತಿರೋದು. ಇನ್ನೂ ಒಂದು ಟೀಮ್ ಮಿನಿಸ್ಟ್ರಿಗೋಸ್ಕರ ಬರೋ ದಿನಗಳಲ್ಲಿ ಒಂದು ಒಳ್ಳೆ ಕಾರು, ಒಂದು 5-6 ಜನ, ಒಂದು 10 ಜನ ಪ್ರಯಾಣ ಮಾಡ್ಲಿಕ್ಕೆ ಆಗುವಂತ ಒಂದು ವೆಹಿಕಲ್ ತಗೊಂಡ್ರೆ ನಾವು ಒಂದು ದೊಡ್ಡ ಟೀಮ್ ಆಗಿನೇ ಸೇವೆಗಳಿಗಾಗಿ ಹೋಗ್ಬೋದು ಅಂತ. ಮತ್ತು ಈ ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಕೆಲವರೆಲ್ಲ ಸೇವೆ ಮಾಡ್ತಿದ್ದಾರೆ. ಮತ್ತೆ ಸೇವೆ ಮಾಡೋರು ಕೂಡ ನಾವು ಎಂಕರೇಜ್ ಮಾಡ್ಬೋದು. ಆ ಸೇವೆಯಲ್ಲಿ ಚಿಕ್ಕ ಮಕ್ಕಳ ಸೇವೆಯಲ್ಲಿ ಅವ್ರನ್ನ ಉಪಯೋಗಿಸ್ಕೋಬಹುದು. ಆ ಮಕ್ಕಳ ಸೇವೆಗೆ ಬೇಕಾಗಿರುವಂತ ಸ್ವಲ್ಪ ಒಂದು ಕಾಣಿಕೆ ಅವರಿಗೆ ಕೊಡುವಾಗ ಮಕ್ಕಳಿಗೆ ಏನಾದ್ರು ಒಂದು ಬಿಸ್ಕೆಟ್ ಇನ್ನೊಂದು, ಮತ್ತೆ ಅವರು ದೇವವಾಕ್ಯ ಹೇಳ್ಕೊಡಕ್ಕೆ ಆ ಜಾಗಕ್ಕೆ ಹೋಗಿ ಬರೋಕ್ಕೆ ಬಸ್ ಚಾರ್ಜ್ ಪ್ರತಿಯೊಂದು ಖರ್ಚಿರುತ್ತೆ. ಕೆಲವರಿಗೆಲ್ಲ ಸೇವೆ ಮಾಡ್ಬೇಕಂತ ದಾಹ ಇರುತ್ತೆ. ಆದ್ರೆ ಅವ್ರಿಗೆ ಹಣಕಾಸಿನ ತೊಂದರೆ ಇರೋದ್ರಿಂದ ಸೇವೆಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವೆಲ್ಲ ನಾವು ಮಾಡ್ಬೇಕು ಅಂತ ಹೇಳಿ ಹೊಸ ವರ್ಷದಲ್ಲಿ ಪ್ರಾರ್ಥನೆ ಮಾಡಿ ಯಾರೋ ಬರ್ತಾರೆ, ನಮ್ಗೆ ಯಾರೋ ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಯಾರು ಕೊಡಲ್ಲ. ನಮ್ಮ ಸಭೆಯವರೇ ಎದ್ದೇಳ್ಬೇಕು. ಅಲ್ಲೂಯ ನಮ್ಮ ಜೊತೆಯಲ್ಲಿ ದೇವರ ವಾಕ್ಯ ಕೇಳೋದೇ ಎದ್ದೇಳ್ಬೇಕು. ಈ ಸತ್ಯ ಗೊತ್ತಿರೋರೇ ಎದ್ದೇಳಿದ್ರೆ ಮಾತ್ರನೇ ನಾವು ಸೇವೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಬಿಟ್ಟು ಏನು ದೇವರು ನಮ್ಗೆ ಆಲೋಚನೆ ಕೊಟ್ಟರು ಅದ್ರ ಪ್ರಕಾರ ನಾನು ಹೇಳುತ್ತಾ ಇದ್ದಾರೆ. ತುಂಬಾ ಜನ ಅದರ ಸಂತೋಷವಾಗಿ ಒಪ್ಕೊಂಡ್ರು. ಅಲ್ಲೂಯ ಈ ಶಿಷ್ಯರ ಬಗ್ಗೆ ನಾವು ಮತ್ತಾಯ 4ನೇ ಅಧ್ಯಾಯದಲ್ಲಿ ವಾಕ್ಯವನ್ನು ಕೇಳಿದಾಗ ಅವರು ಅವ್ರಿಗಿರೋದನ್ನೆಲ್ಲ ಬಿಟ್ಟು ಯೇಸುವನ್ನು ಹಿಂಬಾಲಿಸೋದು ಅಂತ ನಾವು ನೋಡ್ತೀವಿ. ಅವ್ರಿಗಿದ್ದ ಬಲೆಗಳನ್ನ ನೆನಪಿದ್ದೇನೆ ನಿಮಗೆ. ಯೇಸುವನ್ನು ಅವ್ರಿಗೆ ಸೇವೆ ಕರೆದಾಗ ಅವ್ರಿಗಿದ್ದ ಬಲೆಗಳನ್ನ ಬಿಟ್ಬಿಟ್ರು, ಅವ್ರಿಗಿದ್ದಂತಹ ದೋಣಿಗಳನ್ನ ಬಿಟ್ಬಿಟ್ರು, ಅವ್ರ ಕುಟುಂಬಗಳನ್ನು ಬಿಟ್ಬಿಟ್ಟು ಯೇಸುವಿನ ಹಿಂದೆ ಬಂದರು ಸೇವೆಗೋಸ್ಕರ. ಅಲ್ಲೂಯ. ಸೊ ಈ ಶಿಷ್ಯರೆಲ್ಲರೂ ಕೂಡ ಸಾಧಾರಣ ಶಿಷ್ಯರಲ್ಲ. 12 ಮಂದಿ ಜನರೇ ಇಡೀ ಪ್ರಪಂಚವನ್ನ ತಲೆ ಕೆಳಗೆ ಮಾಡಿದಂತ ಶಿಷ್ಯರು. ಯಾಕಂದ್ರೆ ಅಷ್ಟು ಮಟ್ಟಿಗೆ ಅವರು ದೇವರಿಗೆ ಒಪ್ಪಿಸಿಕೊಟ್ಟಿದ್ರು. ಅವರೆಲ್ಲ ಬಲಹೀನತೆಗಳಿತ್ತು. ಆ ಬಲಹೀನತೆಗಳನ್ನ ದಾಟಿ ದೇವರಿಗೋಸ್ಕರ ಜೀವಿಸ್ತಿದ್ರು. ಅಲ್ಲೂಯ. ಸೊ ಎರಡನೇದಾಗಿ ನಾವು ನೋಡುವಾಗ ಈ ಲೋಕ ಸ್ವಾರ್ಥಗಳಕ್ಕೋಸ್ಕರ ಯೇಸು ಸ್ವಾಮಿ ಅವರಿಗೆ ಬಲ ಮತ್ತು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದನ್ನೇ ನಾವು ಮತ್ತಾಯ 10ನೇ ನೋಡಿದ್ದು. ಅವರಿಗೆ ಅಧಿಕಾರ ಕೊಟ್ಟನೆಂಬುದಾಗಿ. ಬರೀ ಶಿಷ್ಯರನ್ನ ಆರಿಸ್ಕೊಂಡಿದ್ದು ಮಾತ್ರ ಅಲ್ಲ, ಆ ಶಿಷ್ಯರಿಗೆ ದೇವರು ಏನು ಕೊಟ್ಟಿರುತ್ತೆ? ಅಧಿಕಾರ ಕೊಟ್ಟರು. ರೋಗಗಳನ್ನ ವಾಸ ಮಾಡೋ ಅಧಿಕಾರ. ಇವತ್ತು ಯಾಕೆ ಸೇವಕರ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ? ಸೇವಕರೇನು MBBS ಮಾಡ್ಬಿಟ್ಟು ಡಾಕ್ಟರ್ ಆಗಿದ್ದಾರೆ ವಾಸ ಮಾಡಕ್ಕೆ? ಇಲ್ಲ. ಯೇಸು ಹೆಸರಲ್ಲಿ, ಅಲ್ಲೂಯ, ಯೇಸು ಹೆಸರಲ್ಲಿ ವಾಕ್ಯದ ಮೂಲಕ ಸೇವಕರು ಪ್ರಾರ್ಥನೆ ಮಾಡುವಾಗ ದೇವರ ಹೆಸರಲ್ಲಿ ಗುಣವಾಗುತ್ತೆ. ಸೇವಕರ ಹೆಸರಲ್ಲ, ಯೇಸು ಹೆಸರಲ್ಲಿ ಗುಣವಾಗುವಂತ. ಸೊ ಯಾರ್ಯಾರು ಯೇಸುವಿನ ಹೆಸರನ್ನು ಹಿಡ್ಕೊತಾರೆ, ಯೇಸುವಿನ ಹೆಸರಲ್ಲಿ ನಂಬಿಕೆ ಇಡ್ತಾರೆ, ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತಾರೆ, ಅವರಿಗೆ ದೇವರನ್ನು ಬಿಟ್ಟು ಹೋಗುತ್ತೆ, ರೋಗಗಳು ವಾಸಿ ಆಗುತ್ತೆ, ರಕ್ಷಣೆ ಆಗುತ್ತೆ ಎಂಬುದಾಗಿ ನಾವು ಮಾಡ್ತಾ ಇದ್ದೇವೆ. ಅಲ್ಲೂಯ. ಮತ್ತೆ 3ನೇದಾಗಿ ಪರಿಚಯದಲ್ಲಿ ನಾವು ನೋಡುವಾಗ ಏನಕ್ಕಾಗಿ ಇವರನ್ನು ಆರಿಸ್ಕೊಂಡು ಹೋದ್ರೆ ಏನಕ್ಕೆ ಆರಿಸ್ಕೊಂಡ್ರು? ಬೇರೆ ಶಿಷ್ಯರನ್ನ ತಯಾರು ಮಾಡೋದಕ್ಕೆ. ಅರ್ಥ ಆಗ್ತಿದೆ ನಿಮಗೆ? ಏನಕ್ಕೆ ಎರಡನೇದನ್ನು ಆರಿಸ್ಕೊಂಡಿದ್ದು? ಏನಕ್ಕೆ ದೇವರವ್ರಿಗೆ ಬಲವಾದ ಅಧಿಕಾರವನ್ನು ಕೊಟ್ಟಿದ್ದು ಅಂದ್ರೆ ಅವ್ರ ತರಾನೇ ಅವ್ರು ಹೋಗಿ ಏನ್ ಮಾಡ್ಬೇಕಂತೆ ಶಿಷ್ಯರನ್ನ ಮಾಡಿ. ಮತ್ತಾಯ 28ನೇ ಅಧ್ಯಾಯದಲ್ಲಿ 14ರಿಂದ ನಾವು ಓದುವಾಗ ಯೇಸು ಸ್ವಾಮಿ ಕೊನೆಯದಾಗಿ ಶಿಷ್ಯರ ಬಳಿಯಲ್ಲಿ ಮಾತನಾಡೋದಂದ್ರೆ, ನೀವು ಹೊರಟು ಹೋಗಿ ಈ
ಸುವಾರ್ತೆಯನ್ನು ಸಾರಿ ನಂಬೋರಿಗೆ ನೀವು ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾಸನ ಮಾಡಿ ಅವ್ರನ್ನ ನೀವು ಶಿಷ್ಯರನ್ನಾಗಿ ಮಾಡಿ. ಹಲ್ಲೆಲೂಯಾ. ಯಾರಾಗ್ಬೇಕಂದ್ರೆ ನಾವು ಯಾರಾಗಿ ಬದಲಾಗಬೇಕು? ಶಿಷ್ಯರಾಗಿ ಬದಲಾಗಬೇಕು. ಯಾರಾಗಿ? ಇವತ್ತು ನಾವು ಬಿಲಿವರ್ಸು, ನಾವು ವಿಶ್ವಾಸಿಗಳು ಅಂತ ಹೇಳ್ತೀವಿ. ಯೇಸು ಸ್ವಾಮಿ ವಿಶ್ವಾಸಿಗಳಂತ ಎಲ್ಲೂ ಹೇಳಿಲ್ಲ. ಯೇಸು ಸ್ವಾಮಿ ಹೇಳಿದ್ದು ಶಿಷ್ಯರು. ವಿಶ್ವಾಸ ಮಾಡೋದು ನಮಗೋಸ್ಕರ ಮಾತ್ರನೇ, ಶಿಷ್ಯರಾಗಿರೋದು ಕ್ರಿಸ್ತನಿಗೋಸ್ಕರ. ಹಲ್ಲೆಲೂಯಾ. ಮತ್ತೊಬ್ಬನ ಶಿಷ್ಯರಾಗಿ ನಾವು ಮಾರ್ಪಡಿಸುವಂತ ಒಂದು ಹಂಗಿನಲ್ಲಿದ್ದೇವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಮುಖ್ಯ ಸಂದೇಶದಲ್ಲಿ 3 ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಮುಖ್ಯ ಸಂದೇಶದಲ್ಲಿ 3 ವಿಷಯಗಳು. ಈಗಾಗಲೇ ನಾನು ಅಂಶದಲ್ಲಿ ಹೇಳಿರುವ ಪ್ರಕಾರ ಮೊದಲನೇದಾಗಿ ಶಿಷ್ಯರ ಸೇವೆ. ಶಿಷ್ಯರ ಸೇವೆ ಮಿಷನ್ ಅಂತ ಹೇಳಿ ಕರೀತೀವಿ. ಯೇಸು ಸ್ವಾಮಿ 12 ಮಂದಿ ಶಿಷ್ಯರನ್ನ ಕರೆದಿದ್ದು ಸೇವೆಗೋಸ್ಕರ. ಏನಕ್ಕಾಗಿ? ಸೇವೆಗೋಸ್ಕರ. ಸೇವೆ ಅಂದ್ರೇನು? ಸುವಾರ್ತೆ ಸಾರೋದಕ್ಕೋಸ್ಕರ, ಲೋಕಕ್ಕೆ ಸುವಾರ್ತೆ ಸಾರೋದಕ್ಕೋಸ್ಕರ ಅವ್ರನ್ನ ಆರಿಸ್ಕೊಂಡಾಗಿ. ಹಾಗಾದ್ರೆ ಇವ್ರು ಮಾಡ್ಬೇಕಾಗಿರೋ ಸೇವೆ ಏನು ಅನ್ನೋದು ಕೂಡ ತುಂಬಾ ಮುಖ್ಯ. ಸೇವೆ ಕರೆದಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇಷ್ಟಕ್ಕೆ ಅವ್ರು ಹೋಗ್ಬಿಟ್ಟು ಏನೋ ಅವ್ರು ಬಂದದ್ದು ಅವ್ರಿಗೆ ಗೊತ್ತಾಗಿದ್ದು ಮಾಡೋದಲ್ಲ. ಏನ್ ಮಾಡ್ಬೇಕು ಅಂತ ಕೂಡ ಯೇಸು ಸ್ವಾಮಿ ಹೇಳ್ಕೊಡ್ತಾರೆ. ಏನಕ್ಕಾಗಿ ಇವರು ಯಾವ ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ, ದೇವರ ರಾಜ್ಯವನ್ನು ಪ್ರಕಟಿಸಬೇಕು ಅಂತ ಹೇಳಿ ಅಲ್ಲೂಯಾ. ಯಾವ ಸೇವೆ? ದೇವರ ರಾಜ್ಯದ ಸೇವೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಒಂದು ಅವಕಾಶ ಕೊಡುತ್ತಾ, ದೇವರ ರಾಜ್ಯ ಅಂದ್ರೆ ದೇವರೇ ಬಂದಿದ್ದಾರೆ. ಈ ಭೂಲೋಕದಲ್ಲಿ ಸೈತಾನ ರಾಜ್ಯ ಇದೆ. ಈ ಭೂಲೋಕದಲ್ಲಿ ಈ ಪ್ರಪಂಚದ ದೇವರ ಸೈತಾನನಾಗಿ ಆಳ್ವಿಕೆ ಮಾಡ್ತಿದ್ದಾರೆ. ಆದರೆ ಈ ಅಂಧಕಾರ ತುಂಬಿರುವಂತಹ ಲೋಕದಲ್ಲಿ ದೇವರು ಬಂದಿದ್ದಾರೆ, ಯೇಸು ಬಂದಿದ್ದಾರೆ, ಬೆಳಕು ಬಂದಿದೆ. ಆ ಬೆಳಕಿನ ರಾಜ್ಯದವರಾಗಿ ನಾವು ಮಾರ್ಪಡಬೇಕು ಅಂತ ಹೇಳಿ ಆ ದೇವರ ರಾಜ್ಯದ ಕುರಿತು ಇಷ್ಟು ದಿನ ನಾವು ಸೈತಾನ ರಾಜ್ಯದಲ್ಲಿ ಇದ್ದೀವಿ. ಸೈತಾನ ರಾಜ್ಯದಲ್ಲಿ ಇರಕ್ಕಲ್ಲ ನಾವು ಸೃಷ್ಟಿ ಮಾಡಲ್ಪಟ್ಟಿರೋದು, ದೇವರ ರಾಜ್ಯದಲ್ಲಿ ಇರಕ್ಕಂತ ಹೇಳಿ ಆ ದೇವರ ರಾಜ್ಯದ ಕುರಿತಾದ ಸುವಾರ್ತೆನ ಸಾರಬೇಕು ಅಂತ ಹೇಳ್ಬಿಟ್ಟು ದೇವರು ಈ 12 ಮಂದಿ ಶಿಷ್ಯರನ್ನ ಕರೆದರು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಏನಕ್ಕಾಗಿ ಕರೆದರು? ಸೇವೆ ಅಂದ್ರೆ ಏನಕ್ಕಂದ್ರು ಗುಣಪಡಿಸೋದಕ್ಕಾಗಿ ಕರೆದರು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 10ನೇ ಅಧ್ಯಾಯ, ಮತ್ತಾಯ 10ನೇ ಅಧ್ಯಾಯದಲ್ಲಿ 7ನೇದಾಗಿ ನಾವು ನೋಡುವಾಗ ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರುತ್ತಾ ಹೋಗಿ ಅಂತ ಹೇಳಿ. ಪರಲೋಕ ರಾಜ್ಯ ಅಂದ್ರೆ ದೇವರ ರಾಜ್ಯ. ದೇವರ ರಾಜ್ಯ ಸಮೀಪವಾಯಿತು ಅನ್ನೋ ಸಂದೇಶವನ್ನ, ಸುವಾರ್ತೆನ ನೀವು ಸಾರಿರಿ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ 8ನೇ ವಚನದಲ್ಲಿ ನಾವು ನೋಡ್ತೀವಿ, ಹೋಗಿರಿ, ಏನ್ ಮಾಡಿ ನೀವು ರೋಗಿಗಳನ್ನ ಸ್ವಸ್ಥ ಮಾಡಿ, ಸತ್ತವರನ್ನ ಬದುಕಿಸಿ. ಯೇಸು ಸ್ವಾಮಿ ಶಿಷ್ಯರು ಸತ್ತೋಗಿರೋರು ಕೂಡ ಬದುಕಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆತ್ಮಿಕವಾಗಿ ಆತ್ಮದಲ್ಲಿ ಸತ್ತವರನ್ನ ಅವರು ಬದುಕಿಸಿ ರಕ್ಷಣೆ ಮಾಡಲಿಕ್ಕೆ ನಡೆಸಿದ್ದಾರೆ. ಹಲ್ಲೆಲೂಯಾ. ದೇವರಿಂದ ದೂರವಾಗಿರೋರೆಲ್ಲ ಸತ್ತೋಗಿರೋದಕ್ಕೆ ಸಮಾನ. ಅಂಥವ್ರಿಗೆ ಸುವಾರ್ತೆ ಮೂಲಕ ಜೀವ ಕೊಟ್ಟು ಅವ್ರನ್ನ ದೇವರ ಬಳಿಗೆ ನಡೆಸಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತೆ 8ನೇದಾಗಿ 8ನೇ ವಚನದಲ್ಲಿ ಯೇಸು ಅಂತ ಹೇಳ್ತಾ ಇರುವಂತದ್ದು ಕೊನೆಯದಾಗಿ 8ನೇ ವಚನದಲ್ಲಿ ಕೊನೆಯದಾಗಿ ನಾವು ನೋಡ್ತಿದ್ದೀವಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ ಅಂತ. ಸುವಾರ್ತೆನ ಉಚಿತವಾಗಿ ಸಾರಬೇಕು. ಇವತ್ತೇನಾದ್ರೆ ಪಾಸ್ಟರ್ಗಳು ಹೆಂಗಾಗ್ಬಿಟ್ಟವ್ರೆ, ಒಬ್ಬ ಪಾಸ್ಟರು ಒಂದು ಸಭೆಗೆ ಹೋಗಿ ದೇವರ ವಾಕ್ಯ ಹೇಳಿದ್ರು ಅಂದ್ರೆ ಎಷ್ಟು ಕೊಡ್ತೀರಾ ಕಾಣಿಕೆ ಅಂತ ಹೇಳಿ, ಎಷ್ಟು ಏನಂತ ಪೂಜಾರಿಗಳಿಗೆ ಕೊಡೋಲ್ಲ. ನಾವು ಪೂಜೆ ಮಾಡಕ್ ಬಂದಾಗ ಅವ್ರಿಗೆ ಒಂದೊಂದು ಪೂಜಾರಿ, ಚಿಕ್ಕ ಪೂಜಾರಿ ಆದ್ರೆ ಸ್ವಲ್ಪ ಕಡಿಮೆ
ಒಂದು ಆರಾಧನೆ ಮಾಡಬೇಕು ಅಂದ್ರೆ ಈಗ ನಮಗೆ ದೇವರು ನಮ್ಗೆ ಎಷ್ಟು ಬಲ ಕೊಟ್ಟರೋ, ಎಷ್ಟು ಸಾಮರ್ಥ್ಯ ಕೊಟ್ಟರೋ ಅಷ್ಟು ಕಾಣಿಕೆ ನಾವು ಕೊಟ್ಟು ಕಳಿಸ್ಬೋದು. ಸೇವಕರ ಮೇಲೆ ಕಾಣಿಕೆ ಕೊಟ್ಟು ಕಳಿಸ್ಬೇಕು. ನಾವು ಕರೆದಿರ್ತೀವಿ ದೇವರ ವಾಕ್ಯ ಹೇಳಕ್ಕಂದ್ರೆ ಖಂಡಿತವಾಗ್ಲೂ ನಾವು ಅವ್ರಿಗೆ ಕಾಣಿಕೆ ಕೊಡ್ಬೇಕು ಅನ್ಕೊಳ್ಳಿ. ಆದ್ರೆ ಫಿಕ್ಸ್ ಆಗಿಲ್ಲ, ಅದು ಇಷ್ಟೇ ಕೊಡ್ಬೇಕು ಅಂತ ಅವ್ರು ಹೇಳೋದಕ್ಕೂ ಆಗೋದಿಲ್ಲ. ಅವರು ಕೇಳಲೇಬಾರ್ದು. ಸೇವಕರಾಗಿದ್ದವರು ನನಗೆ ಇಷ್ಟು ಕಾಣಿಕೆ ಕೊಟ್ಟರೆ ಮಾತ್ರ ಬರ್ತೀನಿ ಅಂತ ಹೇಳಿದ್ರೆ ಅವನು ಸೇವಕನೇ ಅಲ್ಲ. ಅರ್ಥ ಆಗ್ತಿದೆಯಾ? ಸುವಾರ್ತೆ ಅನ್ನೋದು ಉಚಿತವಾಗಿ ನಾವು ಪಡ್ಕೊಂಡಿದ್ದೇವೆ, ಉಚಿತವಾಗಿ ಸಾಡಬೇಕು. ಇವತ್ತು ಆರಾಧನೆ ಮಾಡೋದನ್ನ ಕರಿಬೇಕು ಅಂದ್ರೆ ಒಂದು ದಿನ 10,000 ಕೊಟ್ಟರೆ ಬರ್ತೀನಿ, ಒಂದು ದಿನಕ್ಕೆ 20,000 ಕೊಟ್ಟರೆ ನಾನು ಬರ್ತೀನಿ. ತುಂಬಾ ಬ್ಯುಸಿ ಇದ್ದೀನಿ, ನಾನು ಕಾಲ್ ಶೀಟ್ ನಂದು ತುಂಬಾ ಬ್ಯುಸಿ ಇದೆ. ತಿಂಗಳದೆಲ್ಲ ಆಲ್ರೆಡಿ ಒಂದು ತಿಂಗಳದ ಡೇಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನಾನು. ಒಂದು ವೇಳೆ ಅದನ್ನ ಬಿಟ್ಟು ನಾನು ನಿಮ್ಮ ಕಡೆ ಬರ್ಬೇಕಾದ್ರೆ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ನಾನು ಬರ್ತೀನಿ, ಅವ್ರು ಕೊಡೋದಕ್ಕಿಂತ ಜಾಸ್ತಿ ಅಂತ ಹೇಳಿ ಎಷ್ಟೋ ಜನ ಸೇವಕರು, ಎಷ್ಟೋ ಜನ ಆರಾಧನೆಯ ನಾಯಕರು, ಹಾಡಾಡೋರು ಇವತ್ತು ಕಾಣಿಕೆಗಳನ್ನು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದು ಸೇವೆನೇ ಅಲ್ಲ, ದೇವರು ಬಯಸುವ ಸೇವೆನೇ ಅಲ್ಲ. ಅದಕ್ಕೆ ಉಚಿತವಾಗಿ ನಾವು ಪಡ್ಕೊಂಡಿದ್ದೀವಿ. ಉಚಿತವಾಗಿ ಸುವಾರ್ತೆ ದೇವರು ನಮಗೆ ಕೊಟ್ಟಿದ್ದಾರೆ, ನಾವು ಕೂಡ ಉಚಿತವಾಗಿ ನಮಗೆ ಸಾರ. ಅರ್ಥ ಆಗ್ತಿದೆಯಾ? ಸೇವೆ, ದೇವರು ಶಿಷ್ಯರನ್ನ ಕರೆದದ್ದು ಸೇವೆ ಮಾಡಲಿಕ್ಕೆ, ದೇವರ ರಾಜ್ಯವನ್ನು ಪ್ರಕಟಿಸೋದಕ್ಕೆ, ಅವರಿಗೆ ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಗುಣಪಡಿಸೋದಕ್ಕೆ ಮತ್ತು ಉಚಿತವಾಗಿ ಹೊಂದಿರೋದನ್ನು ನಾವು ಉಚಿತವಾಗಿ ನೋಡೋದಕ್ಕೆ. ಎರಡನೇದಾಗಿ ನಾವು ನೋಡುವಾಗ ಶಿಷ್ಯರ ಬೆಲೆ ಎಂಬುದಾಗಿ ನಾವು ಕಾಸ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್. ಅಂದ್ರೆ ದೇವರ ಶಿಷ್ಯರಾಗಿ ನಾವು ಮಾರ್ಪಡಬೇಕು ಅಂದ್ರೆ ನಾವು ಬೆಲೆ ಕಟ್ಟಬೇಕಾಗುತ್ತೆ. ತುಂಬಾ ಬೆಲೆ, ಅದು ಅಮೂಲ್ಯವಾದ ಬೆಲೆ. ಯೇಸುನ ಹಿಂಬಾಲಿಸಬೇಕು ಅಂದ್ರೆ ಬೆಲೆ ಅಂದ್ರೆ ನೀವೇನೋ ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ನಾವು ಬೆಲೆ ತೆರಬೇಕಾಗುತ್ತೆ. ಎಂಥ ಬೆಲೆ ಅದು? ಭಯಂಕರವಾಗಿದೆ. ಮೊದಲನೇದಾಗಿ ಎಂಥ ಬೆಲೆ? ಮೊದಲನೇದಾಗಿ ಹಗೆತನ ಮತ್ತು ಹಿಂಸೆ ಅನ್ನೋದಾಗಿ ನಾವು ನೋಡ್ತಾ ಇದ್ದೇವೆ 22ರಿಂದ 23. ಯೇಸುವನ್ನ ಹಿಂಬಾಲಿಸುವವರಿಗೆ, ಶಿಷ್ಯರಿಗೆ ಬರ್ತಿರುವಂತ ಅವ್ರು ಕಟ್ಟಬೇಕಾದ ಬೆಲೆ ಏನಂತ ಹೇಳಿದ್ರೆ ಹಗೆತನ. ಹಗೆಯನ್ನು ಅವ್ರು ಅನುಭವಿಸ್ಬೇಕು, ಹಿಂಸೆಯನ್ನು ಅವ್ರು ಅನುಭವಿಸ್ಬೇಕು. ಅದನ್ನೇ ನಾವು 22ನೇ ವಚನದಿಂದ ನೋಡುವಾಗ ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂತ ಹೇಳಿ? 22, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. ಅಲ್ಲೂಯ. 23ನೇ ವಚನದಲ್ಲಿ ನಾವು ನೋಡ್ತೀವಿ, ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ ಅಂತ. ಹಿಂಸೆ ಪಡಿಸ್ತಾರೆ, ಹಾಗೆ ಮಾಡ್ತಾರೆ. ಯೇಸುವಿನ ನಂಬದ ಮೇಲೆ, ಯೇಸುವಿನ ಹಿಂದೆ ಬಂದ ಮೇಲೆ ಜನರು ಯಾರೆಲ್ಲ ನಮ್ಮ ಕುಟುಂಬದವರು, ಯಾರೆಲ್ಲ ನಮ್ಮ ಸಂಬಂಧಿಕರು, ಯಾರೆಲ್ಲ ನಮ್ಮ ಸ್ನೇಹಿತರಾಗಿರ್ತಾರೋ ಅವರೇ ನಮಗೆ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಅದಕ್ಕೊಂದೇ ಒಂದು ಕಾರಣ, ನೀವು ಯೇಸುವಿನ ನಂಬಿರೋದು. ಅದಕ್ಕೊಂದೇ ಒಂದು ಕಾರಣ, ನೀವು ಯೇಸುವಿನ ಸನ್ನಿಧಿಗೆ ಹೋಗ್ತಾ ಇರೋದು, ಅದರ ಸಭೆಗೆ ಹೋಗ್ತಾ ಇರೋದು. ನೀವು ಯೇಸುವಿನ ನಂಬಿರೋ ಒಂದೇ ಕಾರಣಕ್ಕೆ ಜನರು ನಿನ್ನನ್ನ ಹಾಗೆ ಮಾಡ್ತಾರೆ. ಅದೇ ಈಗ ನಾವು ತೀರ್ಮಾನ ಮಾಡುವಂತ ಸಮಯ. ನನಗೆ ಯೇಸು ಬೇಕಾ, ಜನರು ಬೇಕಾ? ನನಗೆ ಯೇಸು ಬೇಕಾ, ನನ್ನ ಕುಟುಂಬ ಬೇಕಾ? ನನಗೆ ಯೇಸು ಬೇಕಾ, ನನ್ನವ್ರು ಬೇಕಾ ಅಂತ. ಅದು ಬೇರೆ. ನಾನು ಹೇಳ್ತಿರೋದು ನನ್ನವ್ರಿಗಿಂತ ಯೇಸು ಮುಖ್ಯ ಅಂತ. ನೀನ್ ಯಾರಿಗೆ ಬೆಲೆ ಕೊಡ್ತೀಯ? ಹಲ್ಲೆಲೂಯಾ. ನಿನ್ನ ಕುಟುಂಬಕ್ಕಿಂತ ಜಾಸ್ತಿ ಯೇಸು ಕೊಡ್ತಿದ್ಯಾ? ನಿನಗಿರೋದಕ್ಕಿಂತ ಹೆಚ್ಚಾಗಿ ದೇವರಿಗೆ ಮೊದಲ ಪ್ರಾಮುಖ್ಯತೆ ಕೊಡ್ತಿದ್ಯಾ? ಅದು ಬೆಲೆ ನಾನು ಹೇಳ್ತಿರೋದು. ಎರಡನೇದಾಗಿ ನಾವು ನೋಡುವಾಗ ಕುಟುಂಬ ಕೈ ಬಿಡುವಂತಹದ್ದು. ಕುಟುಂಬ ಕೈ ಬಿಡುತ್ತದೆ ಎಂಬುದಾಗಿ ನಾವು ನೋಡ್ತೇವೆ 22 ವಚನ. ಅವರು ಮತ್ತಾಯ 10:21 ನಾವು ಓದುವಾಗ, ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು, ಮಕ್ಕಳು
ಹೆತ್ತವು ಮಕ್ಕಳನ್ನ ಕೊಲಿಸೋದು. ಇವತ್ತು ಬರೀ ಜಾತಿ ಕಾರಣಕ್ಕೆ ಕೊಲೆಗಳು ನಡೀತಾ ಇದೆ. ನ್ಯೂಸ್ ಅಲ್ಲಿ ಕೇಳ್ತಿದ್ದೀರ? ಬರೀ ಜಾತಿ ಕಾರಣಕ್ಕೆ ಒಂದು ವೇಳೆ ದೊಡ್ಡ ಜಾತಿಯ ಒಂದು ಹೆಣ್ಮಗಳು ಚಿಕ್ಕ ಜಾತಿಯ ಒಂದು ಹುಡುಗನ ಮದುವೆ ಆಗಿದೆ ಅಂತ ಹೇಳಿದ್ರೆ ಅಂತ ಮಗಳನ್ನ ಸಾಯಿಸಿಬಿಡ್ತಿದ್ದಾರೆ. ಅದನ್ನ ಮರ್ಯಾದೆ ಅಂತ ಹೇಳ್ತಿದ್ದಾರೆ. ಮಂಡ್ಯದಲ್ಲಿ ಮೊನ್ನೆ ಒಂದು ಕೊಲೆ ಆಯಿತು. ಅದೇ ರೀತಿ ಒಂದು ಹುಡುಗಿ ಒಂದು ಕಡಿಮೆ ಜಾತಿಯ ಹುಡುಗನ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಅವರ ಅಪ್ಪನೇ ರೋಡಲ್ಲಿ ಅಟ್ಟಾಡ್ಸ್ಕೊಂಡು ಕೊಚ್ಚಿಬಿಟ್ಟ, ಮಚ್ಚಿಂದ ಕೊಚ್ಚಿ ಸಾಯಿಸ್ಬಿಟ್ಟ ಮಗಳನ್ನ. ಅವಳು ತಪ್ಪು ಮಾಡಿದ್ದೇ ಇಲ್ಲ. ಕೀಳು ಜಾತಿ ಹುಡುಗನ ಮದುವೆ ಆದರು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗಿಂತ ಕಡಿಮೆ ಜಾತಿಯ ಹುಡುಗನ ಮದುವೆ ಆದರು. ಇನ್ನೊಂದು ಮೊನ್ನೆ ಕೇಳಿದೆ, ಒಂದು ಹುಡುಗಿ ಗರ್ಭಿಣಿ ಹುಡುಗಿ, ಆದ್ರೆ ಈ ತರ ಬೇರೆ ಜಾತಿಯ ಹುಡುಗನ ಮದುವೆ ಆಯ್ತು ಅಂತ ಹೇಳ್ಬಿಟ್ಟು ತಂದೆ ಗರ್ಭಿಣಿ ಹುಡುಗಿನೂ ಕೂಡ, ಗರ್ಭಿಣಿ ಮಗಳನ್ನು ಕೂಡ ಸಾಯಿಸಿದೆ. ನಾನು ಹೇಳ್ತಿರೋದು ಇದು ಲೋಕಾನುಸಾರ ಬರೀ ಜಾತಿನೋ ಧರ್ಮ, ಬೇರೆ ಧರ್ಮದವ್ರನ್ನ ಮಾಡ್ಕೊಂಡ್ರು, ಬೇರೆ ಜಾತಿಯನ್ನ ಮಾಡ್ಕೊಂಡ್ರು ಅಂತ ಹೇಳಿದೆ ಅವರು ಕೊಲೆಗಳು ಮಾಡ್ತಿರ್ಬೇಕಾದ್ರೆ ಯೇಸುನ ನಂಬಿದವರಿಗೆ ಎಷ್ಟೋ ಜನ ಇನ್ನೂ ಸಾಯಿಸ್ತಿದ್ದಾರೆ. ಎಷ್ಟೋ ಜನ ತಂದೆ ತಾಯಿ ಯೇಸು ನಂಬಿದಾರೆ, ಮಕ್ಕಳು ತಂದೆ ತಾಯಿನ ದೂರ ಮಾಡ್ತಿದ್ದಾರೆ. ಒಂದ್ ವೇಳೆ ಮಕ್ಕಳು ಯೇಸುವನ್ನು ನಂಬಿದಾರೆ, ತಂದೆ ತಾಯಿ ಮನೆಯಿಂದ ದೂರ ಓಡಿಸ್ತಿದ್ದಾರೆ. ಎಷ್ಟೋ ಜನರ ಸಾಕ್ಷಿಗಳನ್ನ ನೀವು ಕೇಳಬಹುದು. ಇದೆಲ್ಲ ಸೈತಾನನ ಕಾರ್ಯ. ಆದ್ರೂ ಇದು ಸಮಯ ಅಂತ ಬರುತ್ತೆ. ನಿನ್ನೆ ನ್ಯೂಸ್ ನೋಡ್ತಾ ಇದ್ದಾರೆ, ತುಂಬಾ ವೇಗವಾಗಿ ಬೆಳೀತಾ ಇರೋ ಸಭೆ ಎಲ್ಲಿ ಗೊತ್ತಾ? ಇರಾನ್ ದೇಶದಲ್ಲಿ. ಇರಾನ್ ಅಂದ್ರೆ ಮುಸ್ಲಿಂ ದೇಶ. ಯಾವ ದೇಶ ಅದು ಹೇಳಿಲ್ಲ? ಯಾವ ದೇಶ? ಮುಸ್ಲಿಮರ ದೇಶ. ಮುಸ್ಲಿಮರೇ ಇರೋದ್ರಲ್ಲಿ. ಆದ್ರೆ ಅಲ್ಲಿ ಸೇವೆ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಸಾವಿರಾರು ಜನ ಯೇಸುನ ನಂಬ್ತಾ ಇದ್ದಾರೆ. ಅವರ ಜಾತಿ, ಅವರ ಧರ್ಮವನ್ನು ಬಿಟ್ಟು, ಅವರ ಅಲ್ಲವನ್ನು ಬಿಟ್ಟು ಯೇಸುನ ನಂಬ್ತಾ ಇದ್ದಾರೆ. ಅಲ್ಲಿ ಹೊರಗಡೆ ಹೋಗಿ ಆರಾಧನೆ ಮಾಡಂಗಿಲ್ಲ. ಕಾಣೋತರ ಜೀವನ ನಂತರ ಚರ್ಚ್ಕೊಂಡು ದೇವರನ್ನ ಆರಾಧನೆ ಮಾಡಿದ್ರೆ ಬಂದು ಸಾಯಿಸೇ ಬಿಡ್ತಾರೆ. ಅವ್ರು ನಡೆಸೋದೆಲ್ಲ ಅವ್ರ ಮನೆಗಳಲ್ಲಿ ಪ್ರಾರ್ಥನೆ. ಅವ್ರು ನಡೆಸೋದೆಲ್ಲ ಅಂಡರ್ ಗ್ರೌಂಡ್ ಅಲ್ಲಿ. ಈಗ ನನಗೆ ಇಷ್ಟು ಜಾಗ ಇದೆ ಅಂದ್ರೆ ಇಲ್ಲಿ ಅಂಡರ್ ಗ್ರೌಂಡ್ ಮಾಡ್ಕೊಂಡು ಅಲ್ಲೆಲ್ಲ ಬೆಟ್ಟ ಗುಡ್ಡಗಳು ಜಾಸ್ತಿ ಇರುತ್ತೆ, ಅಲ್ಲಿ ಸೊರಂಗಗಳು ಮಾಡ್ಕೊಂಡು ಅಲ್ಲಿ ಒಳಗಡೆ ಯಾರು ಕೇಳಿಸ್ದಂಗೆ ಆರಾಧನೆ ಮಾಡ್ತಿರೋದು. ನಾನು ಹೇಳ್ತಿರ್ತೀನಿ, ಹೊರಗಡೆ ನಮ್ಗೆ ಈಗ ಸ್ವತಂತ್ರ ಇದೆ. ಬರೋ ದಿನಗಳಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ. ಈಗ ಒಂದು ಬಿಜೆಪಿ ಸರ್ಕಾರ ಎಷ್ಟು ಮಟ್ಟಿಗೆ ಕ್ರೈಸ್ತರನ್ನ ಮತ್ತೆ ಮುಸ್ಲಿಮರನ್ನ ವಿರೋಧ ಮಾಡ್ತಿದೆ ಅನ್ನೋದು ನಿಮಗೆ ಗೊತ್ತು. ಹಂತವಾಗಿ ಇದು ಹಾಗೆ ಬೆಳೀತಾ ಹೋದ್ರೆ ನಾಳೆ ಬೆಳಗ್ಗೆ ನಮಗೂ ಈ ತರ ಸಭೆಗೆ ಬಂದು ಆರಾಧನೆ ಮಾಡುವಂತ ಅವಕಾಶ ಇರುತ್ತೆ ಇಲ್ಲವೋ ಗೊತ್ತಿಲ್ಲ. ಈಗ ಇರುವಾಗಲೇ ಯಾವ ತಡೆಯಿಂದಾಗಲೇ ನಾವು ಸಭೆಗಳಿಗೆ ಬರಲಾದ್ರೆ ನಾಳೆ ಬೆಳಗ್ಗೆ ತಡೆಗಳ ಆದಾಗ, ಹಿಂಸೆಗಳು ಎದುರಾದಾಗ, ಹಾಗೆ ತರ ಹಿಂಸೆಯನ್ನು ನಾವು ಬಂದಾಗ ಎಷ್ಟು ಮಟ್ಟಿಗೆ ನಾವು ದೇವರ ಶಿಷ್ಯರಾಗಿರ್ತೇವೆ. ಅದಕ್ಕೆ ನಾನು ಹೇಳ್ತಿರೋದು, ನಾವು ದೇವರ ಶಿಷ್ಯರಾಗಿರ್ಬೇಕಂದ್ರೆ ಬೆಲೆ ಕಟ್ಟಬೇಕಾಗುತ್ತೆ. ಅದು ನಮ್ಮ ಸ್ವಂತ ಮನೆಯವರೇ ಆಗಿರ್ಲಿ. ಈಗ ಒಂದು ಮಗಳು ಸುವಾರ್ತೆನ ನಮ್ಮ ಮನೆ ಹಿಂದೆ ಕೋಟೆ ನಾವು ಮನೆ ಮಾಡಿದಲ್ಲ, ಆ ಮನೆ ಹಿಂದ್ಗಡೆ ಒಂದು ಕುಟುಂಬ ಇದೆ. ಅವರು ಅಲ್ಲೇ ಹೋಟೆಲ್ ನಡೆಸ್ತಿದ್ದಾರೆ, ಮಿಲಿಟರಿ ಹೋಟೆಲ್. ಆ ಮನೆಯಲ್ಲಿರುವಂತ ಒಂದು ಹೆಣ್ಣು ಮಗಳು ಮೈಸೂರಲ್ಲಿ ಹೋಗ್ತಿದ್ದಾಳೆ. ಅವಳು ಯೇಸುವನ್ನು ನಂಬಿಕೊಂಡಿದ್ದಾಳೆ. ಆದ್ರೆ ಅವರ ಅಪ್ಪ ಅಮ್ಮ ಅವರೆಲ್ಲರೂ ಹಿಂದೂಗಳು, ದೊಡ್ಡ ಹಿಂದೂ ಭಕ್ತರು, ಅವರು ಹಿಂದೂ ದೇವರುಗಳ ಭಕ್ತರು. ಇವಳು ಯೇಸು ನಂಬಿದ್ದಾರೆ ಅಂದ್ರೆ ಅವರ ಅಪ್ಪ, ಅವರ ಚಿಕ್ಕಪ್ಪನಿಗೆ ಇವರಿಗೆಲ್ಲ ಆಗಲ್ಲ. ಆದ್ರೆ ಅವ್ರ ಅಮ್ಮನಿಗೆ ಅಲ್ಪ ಸ್ವಲ್ಪ ಗೊತ್ತಾಗಿದೆ. ಆದ್ರೆ ಅವರಮ್ಮ ಈ ಮನೇಲಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಪೂಜೆ ಪುನಸ್ಕಾರ ಮಾಡೋದ್ರಿಂದಲೇ ಆ ಮಗಳಿಗೆ ಬಂದು ಇರೋದಕ್ಕೂ ಇಷ್ಟ ಇಲ್ಲ. ಮನೆಯಲ್ಲಿ ಅಲ್ಲೇ ಮೈಸೂರಲ್ಲೇ ಇದ್ಕೊಂಡು ಅಲ್ಲೇ ಚರ್ಚ್ಗೆ ಹೋಗಿ ಅಲ್ಲೇ ದೇವರನ್ನು ಬೆಳೀತಾ ಇದೆ. ಒಂದು ವೇಳೆ ಅವರ ಸಮಯ ಅಂತ ಬರ್ಬೋದು, ಅವಳು ದೇವ್ರು ನಂಬ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾದ್ರೆ ಮನೆಯಲ್ಲಿ ಇರಿಸ್ತಾರ ಇಲ್ಲವೋ ಗೊತ್ತಿಲ್ಲ. ಅವಳ ಮನೆಯಲ್ಲಿ ಅರ್ಥ ಆಗ್ತಿದೆ. ಆ ಸಮಯದಲ್ಲಿ ತೀರ್ಮಾನ ಮಾಡಬೇಕಾದ ಸಮಯ ಬರುತ್ತೆ. ನನಗೆ ನನ್ನ ಕುಟುಂಬ ಬೇಕಾ, ಯೇಸು ಬೇಕಾ ಅಂತ. ಅಲ್ಪವಿಶ್ವಾಸಿಗಳಿಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ. ಅರೆ, ಕುಟುಂಬನ ಬಿಟ್ಟು ಯೇಸು ನಂಬಕ್ಕಾಗುತ್ತಾ? ಗಂಡನ ಬಿಟ್ಟು ಯೇಸು ನಂಬಕ್ಕಾಗತ್ತಾ? ಅಪ್ಪ ಅಮ್ಮನ ಬಿಟ್ಟು ಯೇಸು ನಂಬಕ್ಕಾಗತ್ತಾ? ಯೇಸು ಅಪ್ಪ ಅಮ್ಮ ತಾನೇ ನನಗೆ ಮುಖ್ಯ. ನನ್ನ ಕುಟುಂಬನ ಬಿಟ್ಟು ನಾನು ಯಾಕೆ ಯೇಸು ನಂಬಲಿ? ನನ್ನ ಊರವ್ರ ಬಿಟ್ಟು ನಾನು ಯಾಕೆ ಯೇಸು ನಂಬಲಿ ಅಂತ ಅನ್ಕೊಂಡ್ರೆ ನಿನಗೆ ಯೇಸು ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ. ಈ ಲೋಕ ನಮಗೆ ಶಾಶ್ವತ ಅಲ್ಲ. ಅದಲ್ಲೂಯ ಯಾವ ಸಂಬಂಧಗಳು ಶಾಶ್ವತ ಅಲ್ಲ. ಯೇಸುನ
ಯೇಸುವಿನ ಸಂಬಂಧಗಳು ಮಾತ್ರ ಶಾಶ್ವತ. ಅಲ್ಲಲ್ಲೂಯ. ಯೇಸುವಿನ ಜೊತೆಗೆ ನಾವು ಇಟ್ಕೊಂಡಿರುವಂತಹ ಸಂಬಂಧ ಮಾತ್ರ ಶಾಶ್ವತ. ಅದು ಈ ಭೂಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ. ಹಾಗಾಗಿ ಈ ಕುಟುಂಬದವರೆಲ್ಲ ನಮ್ಮನ್ನ ದೂರ ಮಾಡೋದು ಪರವಾಗಿಲ್ಲ. ತಂದೆ, ತಾಯಿ, ಅಣ್ಣ, ತಮ್ಮಂದರು, ನಾವು ಯೇಸು ನಂಬಿರೋದಕ್ಕೋಸ್ಕರ ನಮ್ಮಿಂದ ದೂರ ಇದ್ರೂ ಪರವಾಗಿಲ್ಲ. ಎಲ್ಲ ನಿಂತ್ಕೊಂಡು ನಮ್ಮ ಆತ್ಮನ ನರಕ ಕಳಿಸ್ಕೊಳ್ಳೋದಕ್ಕಿಂತ ಯಾರು ಇಲ್ಲದೆ ನಮ್ಮ ಆತ್ಮ ಪರಲೋಕಕ್ಕೆ ಹೋಗೋದು ಎಷ್ಟೋ ಉತ್ತಮ. ನಾನು ಹೇಳ್ತಿರೋದು ಅರ್ಥ ಆಗಿದೆ ಅನ್ಸುತ್ತೆ. ಅಲ್ಲೂಯ್ಯ. ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದ್ರೆ ನಾನು ಹೇಳ್ತಿರೋದು ಅರ್ಥ ಆಗುತ್ತೆ. ಮೂರನೇದಾಗಿ ನಾವು ನೋಡುವಾಗ ಎಲ್ಲವನ್ನು ಕ್ರಿಸ್ತನಿಗಾಗಿ ನಾವು ಏನ್ ಮಾಡ್ಬೇಕು? ತ್ಯಾಗ ಮಾಡಬೇಕು. ಎಲ್ಲವನ್ನ ಕ್ರಿಸ್ತನಿಗೋಸ್ಕರ ನಾವೇನ್ ಮಾಡಬೇಕು? ತ್ಯಾಗ ಮಾಡಬೇಕು ಎಂಬುದಾಗಿ 37ರಿಂದ 39 ವಚನಗಳು. 37ರಿಂದ 39 ಓದುವಾಗ ನೋಡಿ, 32ರಿಂದ 30 ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಸಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ಹಲ್ಲೆಲೂಯ. ಅರ್ಥ ಆಗ್ತಿದೆಯಾ? ಯೇಸುವಿನ ಹಿಂದೆ ಬರಬೇಕು ಅಂದ್ರೆ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಕುಟುಂಬ, ನನ್ನ ಮಕ್ಕಳು ಅಲ್ಲ. ಅದೆಲ್ಲ ಮುಖ್ಯ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಒಂದು ತೀರ್ಮಾನ ಮಾಡೋ ಸಮಯ ಅಂತ ಬಂದಾಗ ನಿಮ್ಗೆ ಯೇಸು ಬೇಕಾ ನಾವು ಬೇಕಾ ಅನ್ನೋ ತೀರ್ಮಾನ ಬಂದಾಗ ಯೇಸುವನ್ನೇ ನಾವು ಆರಿಸ್ಕೊಳ್ಬೇಕೆ ವಿನಃ ಕುಟುಂಬಗಳನ್ನಲ್ಲ. ಹಲ್ಲೆಲೂಯ. ದೇವರ ನಾಮ ಸ್ತೋತ್ರ. ಯೇಸುಗಾಗಿ, ಕ್ರಿಸ್ತನಿಗಾಗಿ ನಾವೆಲ್ಲವನ್ನ ತ್ಯಾಗ ಮಾಡಬೇಕು. ಹಾಗಾದ್ರೆ ನಿನ್ನನ್ನು ರಕ್ಷಿಸೋದಕ್ಕಾಗಿನೇ ಯೇಸು ಕ್ರಿಸ್ತನು ಪರಲೋಕವನ್ನ ತ್ಯಾಗ ಮಾಡಿ ಬಂದಿದ್ದು, ಅದರ ಮಹಿಮೆಯನ್ನ ತ್ಯಾಗ ಮಾಡಿ ಬಂದಿದ್ದು. ಮನುಷ್ಯನಾಗಿ ಲೋಕದಲ್ಲಿ 33 ವರ್ಷ ಬದುಕಿ ನಮಗೋಸ್ಕರ ಕಷ್ಟಪಟ್ಟು ಅವಮಾನ ಹೊಂದಿ ಸಿಲುಬೆಯಲ್ಲಿ ಬಲಿಯಾಗಿದ್ದು ಯಾರಿಗೋಸ್ಕರ? ನನಗೋಸ್ಕರ ಇದೆಲ್ಲ ದೇವರು ಮಾಡಿರ್ಬೇಕಾದ್ರೆ ನಾನು ಯಾವುದೋ ಒಬ್ಬ ವಿಶ್ವಾಸ, ಯಾವುದೋ ಒಂದು ಸಂಬಂಧಕ್ಕೋಸ್ಕರ, ಯಾವುದೋ ಒಂದು ವ್ಯಕ್ತಿಗೋಸ್ಕರ, ಈ ಲೋಕದ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೋಸ್ಕರ ಯೇಸುವಿನ ಬಿಡೋದು ಎಷ್ಟು ಮಟ್ಟಿಗೆ ಸರಿ? ಯೋಚನೆ ಮಾಡಬೇಡಿ. ನಿಜವಾದ ಶಿಷ್ಯರಾಗಿ ನಾವು ಜೀವನ ಮಾಡಬೇಕು ಅಂದ್ರೆ ನಾವು ಬೆಲೆ ಕಟ್ಟಬೇಕಾಗುತ್ತೆ, ತ್ಯಾಗ ಮಾಡಬೇಕಾಗುತ್ತೆ. ಮೂರನೇದಾಗಿ ನಾವು ನೋಡುವಾಗ ಶಿಷ್ಯರ ಪ್ರತಿಫಲ ಎಂಬುದಾಗಿ ನೋಡಿ. ಅದನ್ನ ಇಂಗ್ಲಿಷಲ್ಲಿ ರಿವಾರ್ಡ್ ಅಂತ ಹೇಳ್ತಾರೆ. ದೇವರು ಕೊಡುವಂತ ರಿವಾರ್ಡ್. ದೇವರ ಶಿಷ್ಯರಾಗಿ ನಾವು ಜೀವನ ಮಾಡಿದ್ರೆ ನಮಗೆ ಸಿಗುವಂತ ಪ್ರತಿಫಲ ಏನು? ಅದು ಕೂಡ ಇರುತ್ತಲ್ವಾ? ಶಿಷ್ಯರೇ ಕೇಳ್ತಾರೆ ಯೇಸು ಸ್ವಾಮಿಗೆ ಅನೇಕ ಸಲ ಏನಂತ ಕೇಳ್ತಾರೆ? ಗುರುವೇ, ನಾವೆಲ್ಲ ಬಿಟ್ಟು ನಿಮ್ಮಿಂದ ಬಂದಿದ್ವಲ್ಲ, ನಮ್ಗೆ ಏನ್ ಸಿಗುತ್ತೆ ಅಂತ. ಏನಂತ? ಎಲ್ಲವನ್ನ ಬಿಟ್ಟು ನಿಮ್ಮಿಂದ ನಾವು ಬಂದ್ವಲ್ಲ, ನಮ್ಗೆ ಏನ್ ಸಿಗುತ್ತೆ ಅಂತ ಅವ್ರು ಕೇಳ್ತಾರೆ. ದೇವರ ನಾಮ ಸ್ತೋತ್ರ. ಸೊ ಈ ಒಂದು ದೇವರ ಶಿಷ್ಯರಿಗೆ ಸಿಗುವಂತ ಪ್ರತಿಫಲವನ್ನು ನಾವು ನೋಡುವಾಗ ಮೊದಲನೇದಾಗಿ ದೇವರ ರಕ್ಷಣೆ ನಮ್ಗೆ ಸಿಗುತ್ತೆ. ಸಿಗುತ್ತೆ, ದೇವರ ರಕ್ಷಣೆ ಸಿಗುತ್ತೆ. 19ರಿಂದ 20ನೇ ವಚನದಲ್ಲಿ ನಾವು ನೋಡುವ. ಇಲ್ಲ ನೋಡಿದ್ರೆ 19ನೇ ವಚನದಿಂದ 19, 20. ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು, ಏನು ಹೇಳಬೇಕೆಂದು ಚಿಂತೆ ಮಾಡಬೇಡಿ. ಆಡತಕ್ಕ ಮಾತುಗಳು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು. ಮಾತನಾಡುವುದು ನೀವಲ್ಲ ಅಂತ ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವನು ಅಂತ ಹೇಳ್ಬಿಟ್ಟು. ಹಲ್ಲೆಲೂಯ. 22ನೇ ವಚನದಲ್ಲಿ ನಾವು ನೋಡ್ತೇವೆ, ಕಡೆಯವರೆಗೂ ತಾಳಿಕೊಳ್ಳುವುದು ರಕ್ಷಣೆ ಹೊಂದುವನೆಂಬುದಾಗಿ. ಹಲ್ಲೆಲೂಯ. ಅರ್ಥ ಆಗ್ತದೆ ಹೇಳ್ತಿರೋದು? ಎಲ್ಲಿವರೆಗೂ ತಾಳ್ಕೋಬೇಕಂದ್ರೆ ನಾವು ಕಡೆಯವರೆಗೂ, ಈ ಲೋಕದಲ್ಲಿ ನಾವು ಜೀವಿಸುವಂತ ಕೊನೆ ಕ್ಷಣದವರೆಗೂ ನಾವು ತಾಳಿಕೊಂಡಾಗ ನಮಗೆ ರಕ್ಷಣೆ ಉಂಟಾಗುತ್ತೆ. ಯೇಸುವಿನ ನಿರ್ಮಾಣದಲ್ಲಿ ನಮ್ಗೆ ಸಿಗೋದೇನು? ರಕ್ಷಣೆ. ಅದು ಈ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಕೂಡ ಸಿಗಲ್ಲ, ಬೇರೆ ಯಾವ ದೇವರಲ್ಲೂ ಕೂಡ ಸಿಗಲ್ಲ. ರಕ್ಷಣೆ ಅನ್ನೋದು ಕೇವಲ ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತೆ. ಅದು ಮೊದಲನೇ ಪ್ರತಿಫಲ. ಎರಡನೇದಾಗಿ
ಇಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ನಮ್ಮನ್ನ ತನ್ನವರಂತ ಒಪ್ಪಿಕೊಳ್ಳು. 32ರಲ್ಲಿ ನಾವು ಏನಂತ ಒಪ್ಪಿಕೊಳ್ತಾರೆ? ಇಲ್ಲಿ 32ನೇ ವಚನ ಓದುವಾಗ, ಹಾಗಾದರೆ ಯಾವನು ಮನುಷ್ಯನ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ ನಾನು ಸಹ ಅವನನ್ನ ನನ್ನವನೆಂದು ಪರಲೋಕದಲ್ಲಿ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುತ್ತೇನೆ. ತುಂಬಾ ಜನ ಹೊರಗಡೆ ಏನಮ್ಮ ಕೇಳಿಸ್ಕೊಂಡಿದ್ದೀರಾ? ಅಜ್ಜಿ ಕೇಳಿಸ್ಕೊಂಡಿದ್ದೀರಾ? ತುಂಬಾ ಮುಖ್ಯವಾದದ್ದು. ಮನುಷ್ಯರು ಕೇಳುವಾಗ ನೀನು ಯಾರನ್ನ ನಂಬಿದೀಯಾ, ನೀನು ಯಾರವಳು, ಯಾರವನು, ಯಾರ ಸಂಬಂಧಪಟ್ಟವನು, ಯಾರು ಸೇರಿದವನು ಅಂತ ಕೇಳುವಾಗ ಏನಂತ ಹೇಳ್ಬೇಕು? ನೀನು ಏನಂತ ಹೇಳಿ, ಎಲ್ಲ ಏನಂತ ಹೇಳಿ ಬಾಯಲ್ಲಿ ಬರ್ತೀರ. ನಾನು ಕೇಳಿದ್ರೆ ಹೇಳ್ತಿಲ್ಲ, ಈಗ ಹೊರಗಡೆ ಕೇಳಿದ್ರೆ ಅದೇನು ಹೇಳ್ತಿರೋ ಗೊತ್ತಿಲ್ಲ, ಚರ್ಚಲ್ಲಿ ಕೇಳಿದ್ರೆ ಹೇಳ್ತಿಲ್ಲ. ಯಾರು ಸಂಬಂಧಪಟ್ಟವನು? ಯೇಸುವಿಗೆ ಸಂಬಂಧಪಟ್ಟವರು. ಭಯ ಪಡಬೇಡಿ. ಇದು ತುಂಬಾ ಭಯಂಕರವಾದ ಮಾತು. ಯೇಸು ಹೇಳ್ತಾರೆ ಭಯಂಕರವಾದ ಮಾತು. ಯಾಕಂದ್ರೆ ಜನರ ಮುಂದೆ ಯೇಸು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಿನ್ನನ್ನು ಕೂಡ ಪರಲೋಕದಲ್ಲಿ ನೀನು ಯಾರು ನನಗೆ ಗೊತ್ತಿಲ್ಲ ಅಂತ ಯೇಸು ಹೇಳ್ತಾರಂತೆ. ಅದೆಷ್ಟು ಭಯಂಕರ, ಯೋಚನೆ ಮಾಡಿ. ಭಯಂಕರ ಅಲ್ವಾ ಅದು? ಪರಲೋಕದಲ್ಲಿ ಯೇಸುವಿನ ಮುಂದೆ ಹೋದಾಗ ಒಬ್ಬೊಬ್ಬರಾಗಿ ಬರ್ತಿರ್ತಾರೆ. ಯೇಸು ನಿನ್ನೆ ಕಂಡಿಡ್ದಿಲ್ಲ ಅಂದ್ರೆ ಹೇಗಿರುತ್ತೆ? ನೀನ್ ಯಾರೋ ನನಗೆ ಗೊತ್ತಿಲ್ಲ ಅಂದ್ರೆ ಯಾಕೆ? ನೀನ್ ಬಿತ್ತದನ್ನ ಕೊಯ್ಬೇಕಾನೆ. ಈ ಭೂಲೋಕದಲ್ಲಿ ಏನ್ ಬಿತ್ತುತ್ತೀಯೋ ಪರಲೋಕದಲ್ಲಿ ನೀನಾಗೆ ಕೊಯ್ಬೇಕು. ಅದೇ ಪ್ರತಿಫಲ ಅಂತ ಹೇಳ್ತಿರೋದು. ಇಲ್ಲಿ ನೀನ್ ಮಾಡಿರೋದು ನಿನಗಾಗುತ್ತೆ. ಇಲ್ಲಿ ನಾನು ಯೇಸುವಿನವನು ಧೈರ್ಯವಾಗಿ ಜನರ ಮುಂದೆ ಒಪ್ಪಿಕೊಳ್ಳುವ, ಯೇಸುವಿನ ಮಗಳು ನಾನು, ಯೇಸುವಿನ ಮಗನು ನಾನು, ಯೇಸುಗಾಗಿನೇ ನಾನು ಬದುಕ್ತೇನೆ ಅಂತ ನೀನು ಒಪ್ಪಿಕೊಳ್ಳುವಾಗ ಪರಲೋಕದಲ್ಲಿ ತಂದೆಯ ಮುಂದೆ ನೀನು ಬಂದು ನಿಂತ್ಕೊಳ್ಳುವಾಗ, ತಂದೆ ಇವನು ನನ್ನ, ಹಲ್ಲೆಲೂಯಾ, ಇವಳು ನನ್ನವಳು ಅಂತ ಒಪ್ಕೊಳ್ಳುವಾಗ ಎಷ್ಟು ಖುಷಿ ಆಗುತ್ತೆ, ಆಗಲ್ಲ? ಇಲ್ಲ ನೀನು ಯಾರೋ ನನಗೆ ಗೊತ್ತಿಲ್ಲ ಅಜ್ಜಿ ಅಂತ ಕಳೆದ್ರೆ ಹೆಂಗಿರುತ್ತೆ? ನರಕಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಧೈರ್ಯವಾಗಿ ಜೀವನ ಮಾಡಿ. ಕಳ್ಕೊಳ್ಳೋದು ಏನಿಲ್ಲ. ನಮ್ಮ ಪ್ರಾಣಕ್ಕಿಂತ ಹೆಚ್ಚು ಏನು ಕಳ್ಕೊಳ್ಳೋದಕ್ಕೆ ಏನಿಲ್ಲ ಈ ಲೋಕದಲ್ಲಿ. ಹೋದ್ರೆ ನಮ್ಮ ಪ್ರಾಣ, ಅದು ಕೂಡ ದೇವರ ಕೈಯಲ್ಲಿ ಸುರಕ್ಷಿತವಾಗಿದೆ, ಶಾಶ್ವತವಾದ ಪ್ರಾಣ. ಅದಕ್ಕಾಗಿ ಶಾರೀರಿಕವಾಗಿ ನಮ್ಮನ್ನ ಕೊಲೆ ಮಾಡುವುದಾಗಿ ನಾವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೂರನೇದಾಗಿ ನಾವು ಸಿಗುವಂತಹ ಪ್ರತಿಫಲ ನಿತ್ಯ ಜೀವ. ಯಾವುದು? ನಿತ್ಯ ಜೀವ ಸಿಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತಿರುವಂತದ್ದು ಮೂರನೇ ಪ್ರತಿಫಲ 38ರಿಂದ 42 ತನಕ ನೋಡಬಹುದು. 38ರಿಂದ 42 ತನಕ ನಾವು ನೋಡಿದ್ರೆ ದೇವರು ನಿತ್ಯ ಜೀವದ ಕುರಿತಾಗಿ ಮಾತನಾಡ್ತಿರೋದನ್ನ ನಾವು ನೋಡ್ತೇವೆ. 38ರಿಂದ ಅದನ್ನೇ ನಾವು ನೋಡಿದ್ವಿ. ಯಾವನಾದರೂ ತನ್ನ ಸಿಲುಬೆಯನ್ನ ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದು ನಿತ್ಯ ಜೀವಕ್ಕೆ ಸೂಚನೆ ಆಗಿದೆ. ಹಲ್ಲೆಲೂಯಾ. ಯೇಸುಗಾಗಿ ನಾವು ಅದನ್ನೇ ಸಾಯ್ತಿದ್ದೀವಿ. ಅಂದ್ರೆ ಶಿಷ್ಯರೆಲ್ಲರೂ ಯೇಸುಗಾಗಿ ಸತ್ತರು, ರಕ್ತ ಸಾಕ್ಷಿಯಾಗಿ ಸತ್ತರು. ಈ 12 ಮಂದಿ ಶಿಷ್ಯರಲ್ಲಿ ಒಬ್ಬರು ಮಾತ್ರ ಯೋಹಾನ ಅಂತ ಹೇಳಿದಾರಲ್ಲ, ಯೋಹಾನ ಸುವಾರ್ತೆ ಬರೆದಿರುವಂತ ಶಿಷ್ಯ, ಅವನು ಮಾತ್ರನೇ ವಯಸ್ಸಾಗಿ ಸತ್ತಿದ್ದು. ಇನ್ನು 11 ಮಂದಿ ಶಿಷ್ಯರು ಕೂಡ ಕ್ರಿಸ್ತನಿಗೋಸ್ಕರ ಭಯಂಕರವಾಗಿ ಕೊಲ್ಲಲ್ಪಟ್ಟು, ಸುವಾರ್ತೆ ಸಾರ್ತಿದ್ದಕ್ಕಾಗಿ ಅವರು ಕೊಲ್ಲಲ್ಪಟ್ಟು, ಆದರೆ ಅವರಿಗೆ ಎಷ್ಟು ಪ್ರತಿಫಲ ಎಂಬುದು ಕಾಣುತ್ತದೆ. ಇವತ್ತು ಯಾರ್ಯಾರಿಗೋಸ್ಕರ ಪ್ರಾಣ ಕೊಡ್ತಿದ್ದಾರೆ ಜನ ಅಲ್ವಾ? ಒಂದೊಳ್ಳೆ ದೇಶಕ್ಕಾಗಿ ಪ್ರಾಣ ಕೊಡ್ತಿದ್ದಾರೆ, ಯುದ್ಧ ಮಾಡಕ್ ಹೋಗಿ. ಓಕೆ, ಅದು ದೇಶ ಪ್ರೇಮ. ಇಲ್ಲಿ ಸಣ್ಣ ಪುಟ್ಟದ ಒಂದು ಆಸ್ತಿಗೋಸ್ಕರ ನಾನು ಕೇಳಿರುವಂತ ಓದಿರುವಂತ ನ್ಯೂಸ್ಗಳು ನೋಡಿದ್ರೆ ಆಶ್ಚರ್ಯವಾಗುತ್ತೆ.
ಅಣ್ಣ ತಮ್ಮಂದು ಹೊಡೆದಾಡ್ಕೊಂಡಿರೋದು ಎಷ್ಟಡಿ ಜಾಗಕ್ಕೋಸ್ಕರ? ಅರ್ಧ ಅಡಿ ಜಾಗಕ್ಕೋಸ್ಕರ. ಎಷ್ಟಡಿ? ಅರ್ಧ ಅಡಿ ಜಾಗಕ್ಕೋಸ್ಕರ ಹೊಡೆದಾಡ್ಕೊಂಡು ತಮ್ಮ ಅಣ್ಣನನ್ನ ಕೊಲೆನೇ ಮಾಡ್ಬಿಟ್ಟಿದ್ದಾರೆ, ಬರೀ ಅರ್ಧ ಅಡಿ ಜಾಗಕ್ಕೋಸ್ಕರ. ಲೋಕದಲ್ಲಿ ಪ್ರಾಣಕ್ಕೆ ಬೆಲೆ ಇಲ್ಲ. ಇಲ್ಲಿ ಸ್ವಾಮಿ ಹೇಳ್ತಿರೋದು, ಒಂದು ವೇಳೆ ಸ್ವಾರ್ಥ ಸಾರುವುದರ ನಿಮಿತ್ತ ಜನರು ನಮ್ಮನ್ನ ಸಾಯಿಸ್ತಾರಂದ್ರೆ ಆ ಸಾವುಗಿಂತ ಅದ್ಭುತವಾದ ಸಾವು, ಆ ಸಾವುಗಿಂತ ಆಶೀರ್ವಾದ ಸಾವು ಇನ್ನೊಂದು ಇರೋದಿಲ್ಲ ಅಲ್ವಾ? ಅರ್ಥ ಆಗ್ತದೆ ಹೇಳ್ತಿರೋದು. ಯಾವ ಸಾವು ಉತ್ತಮ? ಯೇಸುಗೋಸ್ಕರ ದೇವ್ರ ನಾಮ. ಯಾಕಂದ್ರೆ ನಿತ್ಯ ಜೀವನದ ನಮಗೆ ಆಲ್ರೆಡಿ ಕೊಡಲ್ಪಟ್ಟಿದೆ. ಹಾಗಾಗಿ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಕೊನೆಯದಾಗಿ ಮುಖ್ಯದಲ್ಲಿ ನಾವು ನೋಡುವಾಗ ನೀನು ನಾನು ಯೇಸುವಿನ ಶಿಷ್ಯನಾಗಿ ಇರಬೇಕೆಂಬುದಾಗಿ ನೋಡ್ತಾ ಇದ್ದಾರೆ. ಯೇಸುವಿನ ಶಿಷ್ಯನಾಗಿ ಇರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಾವು ಕೇವಲ ಕ್ರಿಸ್ತನನ್ನ ನಾವು ಹಿಡ್ಕೋಬೇಕು. ಎರಡನೇದಾಗಿ ಕೇವಲ ದೇವರ ರಾಜ್ಯವನ್ನು ಹಿಡ್ಕೋಬೇಕು. ಮೂರನೇದಾಗಿ ಕೇವಲ ಪವಿತ್ರಾತ್ಮದಿಂದ ನಡೆಸಲ್ಪಡಬೇಕು. ಹಲ್ಲೆಲೂಯಾ. ದೇವರ ಸಂಪೂರ್ಣ ಶಿಷ್ಯರಾಗಿ ನಾವು ಬದುಕಬೇಕು ಅಂದ್ರೆ ಈ ಲೋಕದಲ್ಲಿ ಕೇವಲ ಕ್ರಿಸ್ತನನ್ನ ಬಲವಾಗಿ ನಾವು ನಂಬಬೇಕು, ಕ್ರಿಸ್ತನನ್ನ ಹಿಂಬಾಲಿಸಬೇಕು. ಎರಡನೇದಾಗಿ ದೇವರ ರಾಜ್ಯ ಮುಖ್ಯ. ನಮಗೆ ಈ ಭೂಲೋಕ ಅಲ್ಲ ಮುಖ್ಯ. ಕಣ್ಣು ಕಾಣಿರೋದ ಈ ಲೋಕ ಯಾವುದೂ ಶಾಶ್ವತ ಅಲ್ಲ, ಎಲ್ಲವನ್ನು ಬಿಟ್ಟು ನಾವು ಹೋಗ್ಬೇಕು. ಸೈತಾನ ರಾಜ್ಯ ಅದು ನಾಶವಾಗುವಂಥದ್ದು, ನರಕ ಅದು. ಆದರೆ ದೇವರ ರಾಜ್ಯನೇ ಶಾಶ್ವತ. ಹಾಗಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಜೀವಿಸಬೇಕು. ಮೂರನೇದಾಗಿ ಈ ಲೋಕದಲ್ಲಿ ನಾವು ಕ್ರಿಸ್ತನಿಗಾಗಿ ಬದುಕಬೇಕು, ಯೇಸುವಿನ ಶಿಷ್ಯರಾಗಿ ಬದುಕಬೇಕು ಅಂದ್ರೆ ಏನು ಮುಖ್ಯ? ನಮಗೆ ಪವಿತ್ರಾತ್ಮನೆ. ಏನು ಮುಖ್ಯ? ಪವಿತ್ರಾತ್ಮನೆ. ಅದಕ್ಕೋಸ್ಕರ ಯೇಸು ಹೇಳಿರೋದು, ನೀವು ಹೋಗಿ ಯೆರೂಸಲೇಮಿನಲ್ಲಿ ಕಾದುಕೊಂಡಿರಿ ಅಂತ. ನನ್ನ ಆತ್ಮ ನಿಮ್ಮ ಮೇಲೆ ಬರುವಾಗ, ಪವಿತ್ರಾತ್ಮನ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದುತ್ತೀರಾ. ನನಗೋಸ್ಕರ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಯಾಗಿರ್ತೀರ ಅಂತ ಹೇಳಿದ್ರು. ಹಾಗಾಗಿ ನಮಗೆ ಬೇಕಾಗಿರೋದು ಮೂರು ವಿಷಯಗಳು. ಒಂದು ಕ್ರಿಸ್ತನು, ಎರಡನೇದು ದೇವರ ರಾಜ್ಯ, ಮೂರನೇದು ಪರಿಶುದ್ಧಾತ್ಮ. ಹೇಳಿ ಏನೇನು ಬೇಕು ನಮಗೆ? ಒಂದು ಕ್ರಿಸ್ತನು, ಎರಡು ದೇವರ ರಾಜ್ಯ, ಮೂರು ಪರಿಶುದ್ಧಾತ್ಮ. ಸೊ ಅದರಲ್ಲೂ ಕೂಡ ಕೇವಲ ಕ್ರಿಸ್ತನು ನಮಗೆ ಬೇಕಾಗಿದೆ, ಕೇವಲ ದೇವರ ರಾಜ್ಯ ನಮಗೆ ಬೇಕಾಗಿದೆ. ಕೇವಲ ಅಂದ್ರೆ ಕೇವಲ ಪವಿತ್ರಾತ್ಮ ನಮಗಿದ್ರೆ ನಾವು ಕ್ರಿಸ್ತನ ಶಿಷ್ಯರಾಗಿ ಈ ಲೋಕದಲ್ಲಿ ಬದುಕ್ತೇವೆ. ನಮಗೆ ಎಷ್ಟೇ ಹಿಂಸೆಗಳು, ತರ ಕುಟುಂಬ ಯಾರೇ ನಮ್ಮ ಕೈ ಬಿಟ್ಟು ಕೂಡ ನಾವು ಕ್ರಿಸ್ತನಿಗೋಸ್ಕರ ಬದುಕ್ತೀವಿ, ಪ್ರತಿಫಲವನ್ನು ನಾವು ಅಂದ್ಕೊಳ್ತೀವಿ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ತೀವಿ. ನಮ್ಮನ್ನು ಬಲವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನೀವು ನಮ್ಮ ಸ್ತೋತ್ರವಾಗಲಿ. ಈ ಒಂದು ದಿನದಲ್ಲಿ ರೀತಿಯಾಗಿ ನಿಮ್ಮ ಸನ್ನಿಧಿಯಲ್ಲಿ ಬಂದು ನಿಮ್ಮನ್ನು ಆರಾಧಿಸಲು, ಸ್ತುತಿಸಲು, ನಿಮ್ಮನ್ನು ಕೊಂಡಾಡಲು ಕೊಟ್ಟಂತಹ ಮಹಾಕೃಪೆಗಾಗಿ ಅಪ್ಪ, ಈ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ, ನಿಮ್ಮ ಆತ್ಮದಿಂದ ತುಂಬಿಸಿದ್ದೀರ. ಹೌದು ಸ್ವಾಮಿ, ನಿಮ್ಮ ಶಿಷ್ಯರಾಗಿ ನಾವು ಜೀವಿಸಲು, ನಿಮ್ಮ ಶಿಷ್ಯರಾಗಿ ಸೇವೆ ಮಾಡಲು, ನಿಮ್ಮ ಶಿಷ್ಯರಾಗಿ ಮೇಲೆ ತೆತ್ತಲು, ನಿಮ್ಮ ಶಿಷ್ಯರಾಗಿ ಬೇರೆ ಪ್ರತಿಫಲವನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿ. ಕೇವಲ ಕ್ರಿಸ್ತನ, ಕೇವಲ ದೇವರ ರಾಜ್ಯ, ಕೇವಲ ಪರಿಶುದ್ಧ ಆತ್ಮನೆಂಬ ಒಂದು ತೀರ್ಮಾನಕ್ಕೆ, ಒಂದು ಮುಕ್ತಾಯಕ್ಕೆ ಬಂದು ನಿಮಗೋಸ್ಕರ ಸಾಕ್ಷಿಯಾಗಲು ಸಹಾಯ ಮಾಡಬೇಕಾಗಿ ಕ್ರಿಸ್ತನ ದೇಶ ನಾನು ಪ್ರಾರ್ಥಿಸಿ ಬಿಡುತ್ತೇನೆ. ಆಮೆನ್.